ಇಂದು ತೀರ್ಪುಗಾರರ ವರದಿಯನ್ನ ಬಿಡುಗಡೆ ಮಾಡಿ PDCL ಕಾಯ್ದೆಯಲ್ಲಿರ್ತಕ್ಕಂಥ ಇಂದಿನ ಲೋಪಗಳು ಮತ್ತು ಅದರ ಸಾಂವಿಧಾನಿಕ ಬದ್ಧತೆಯ ಅನುಸಾರವಾಗಿ ಜಾರಿ ಕೊಡ್ತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಇವತ್ತು ಭಾವನಾತ್ಮಕವಾಗಿ ಇಲ್ಲಿ ಕುರಿತು ಚರ್ಚೆ ಮಾಡಕ್ಕೆ ಬಂದಂತ 24.1% ಇರ್ತಕ್ಕಂಥ ಜನಕ್ಕೆ 2% ಭೂ ಮಾಲೀಕತ್ವ. ಈ 2% ಭೂ ಮಾಲೀಕತ್ವವನ್ನು ಕಿತ್ಕೊಳ್ತಾ ಇದ್ದಾರೆ. ಬೇಕಾದ್ರೆ ನಮ್ಮ 1978ರ ಆ ಕಾನೂನು ಬಗ್ಗೆ ನಾವಿನ್ನೂ ಹೋರಾಟ ಮಾಡಬೇಕು. ಎಷ್ಟು ಇದ್ರ ಬಗ್ಗೆ ಆಳವಾಗಿ ಇದಕ್ಕಿನ್ನ ಉದಾಹರಣೆ ಬೇಕಲ್ಲ, ಹೋಲಿಕೆ ಇಷ್ಟೇ. ಭೂಮಿ ವಿಸ್ತಾರ ಇರತಕ್ಕಂಥ 2%, ಆ 2% ನಾವು ಉಳಿಸ್ಕೋಬೇಕು ಅಂದ್ರೆ ಈ ಕಾನೂನುಗಳನ್ನು ಸಡಿಲಗೊಳಿಸ್ಬಿಟ್ಟು ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಲಿಷ್ಠರಿಗೆ ಅವಕಾಶ ಕೊಡ್ತಾ ಇರ್ತಕ್ಕಂಥ ಸಮಾಜನ ಅಥವಾ ಸರ್ಕಾರ ನೌಕರರು ನೋಡ್ತೀವಿ. ಯಾಕೆ ಹಿಂಗ ಆಗ್ತಾ ಇದೆ? ಈ ಕಾರಣಕ್ಕಾಗಿ ಇವತ್ತು ದೆಹಲಿಯಲ್ಲಿ ಯುವ ಪೀಳಿಗೆ ಎದ್ದು ನಿಂತಿರೋದು. ಕಲಿತವರು ಕಲಿತು ಒಂದ್ ಕಡೆ ವಿಷಯಾಧಾರಿತವಾಗಿ ಸಾಂವಿಧಾನಿಕ ನೆಲೆಗಟ್ಟಿನಲ್ಲಿ ನಮ್ಮ ಹೋರಾಟಗಳು ಇದ್ದಿದ್ದಾಗಿದ್ರೆ ಇವತ್ತು ಮಕ್ಕಳು ಹೋರಾಟ ಮಾಡ್ಬೇಕಾದ ಪರಿಸ್ಥಿತಿ. ಇವತ್ತು ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ನಮ್ಮನ್ನ ಧಿಕ್ಕರಿಸಿ ಆ ಒಂದು ಆಂದೋಲನಕ್ಕೆ ಧುಮುಕ್ತಾ ಇದ್ದಾರೆ. ಮತ್ತೆ ಮಹಾಕ್ರಾಂತಿ ಇನ್ನೇನು ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನಾವು ಯಾರು ಇದನ್ನ ಈ ಪ್ರವಾಹನ ತಡೆದು ನಿಲ್ಸೋದಲ್ಲ. ಅದನ್ನ ನೆನೆಸ್ಕೊಂಡ್ರೆ ನಾವು ಹಿಂದೆ ಎಷ್ಟು ತಪ್ಪುಗಳನ್ನ ಮಾಡಿದೀವಿ ಅಥವಾ ನಮಗ್ ಗಮನಕ್ಕಿದ್ದು ಅದ್ರ ಬಗ್ಗೆ ಗಮನಿಸದೆ ನಮ್ಮ ಜೀವನ ಅಥವಾ ಸಮಯನ ಕಳೆದು ಬಿಟ್ಟಿದ್ವಿ. ಇಂಥ ವಿಚಾರಗಳಲ್ಲಿ ಇವತ್ತು ತೀರ್ಪುಗಾರರ ಒಂದು ವರದಿ ಏನಿದೆ, ಆ ವರದಿಯನ್ನ ಇವತ್ತು ಬಿಡುಗಡೆ ಮಾಡಿದ್ರೆ ಆ ದಿಕ್ಕಿನಲ್ಲಿ ಎಲ್ಲರೂ ಯಾವ ಸಮರ್ಪಕವಾದಂತ ವೇದಿಕೆಯಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ, ಅಂದ್ರೆ ಇದಕ್ಕಿರೋದು ಒಂದೇ ಒಂದು ಸುಪ್ರೀಂ ಕೋರ್ಟ್ ಅಷ್ಟೇ. ನಾವಿನ್ನೆಲ್ಲೂ ಇದ್ರ ಬಗ್ಗೆ ನಾವು ಅಪೀಲ್ ಹಾಕೊಂಡು ಇದರ ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಅಂತಿರ್ದಂಗೆ ತಂಗರಾಜ್ ಅವರು ಕರೆಕ್ಟ್ ಮಾಡ್ಬೇಕು. ಇದಕ್ಕೆ ಅಪೀಲ್ ಹಾಕಕ್ಕೆ ಇನ್ನೆಲ್ಲಿದೆ ನಮ್ಗೆ ಅಷ್ಟೇ. ಸೊ ಈ ವಿಚಾರಗಳಲ್ಲಿ ನೀವು ಈಗಲಾದ್ರೂ ಒಂದಷ್ಟು ವಿಚಾರವಂತರು ಮತ್ತು ಅನುಭವಸ್ಥರು ಹೋರಾಟಗಾರರು ಒಗ್ಗೂಡಿ ಇಂಥ ವೇದಿಕೆಯನ್ನು ಸೃಷ್ಟಿ ಮಾಡೋದಲ್ದೇನೆ ಒಂದು ಇವತ್ತಿನ ಅನಿವಾರ್ಯತೆಯನ್ನ ಮುನ್ನೆಲೆಗೆ ತಂದಿರೋದಕ್ಕೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ಈ ವಿಚಾರದಲ್ಲಿ ನನ್ನ ಜವಾಬ್ದಾರಿಗೆ ಬರ್ತಕ್ಕಂಥ ಯಾವುದೇ ಸಂದರ್ಭದಲ್ಲಾಗ್ಲಿ ಯಾವುದೇ ಚರ್ಚೆಯಲ್ಲಾಗ್ಲಿ ಭೀಮವಾದವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ಲಿಕ್ಕೆ ಬದ್ಧನಿದ್ದೇನೆ ಅನ್ನೋ ಮಾತನ್ನು ಹೇಳಿ ಹೆಚ್ಚು ವಿಚಾರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ.